ಪ್ರೀತಿಯ ಯುವ ನಾಯಕರು, ಈ ರಾಜ್ಯದ ಯುವ ಜನತಾದಳದ ಅಧ್ಯಕ್ಷರಾದಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ, ಹಿರಿಯರಾದಂಥ ಸಾರಾ ಮಹೇಶಣ್ಣವರೇ, ಶಾಸಕರಾದಂಥ ಹರೀಶ್ ಗೌಡ್ರೆ, ಶಾಸಕಾಂಗ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರೇ, ವಿಧಾನ ಪರಿಷತ್ ಸದಸ್ಯರಾದಂಥ ವಿವೇಕ್ ಅವರೇ, ಮಂಜೇಗೌಡ್ರೆ, ನಮ್ಮ ಅಶ್ವಿನ್ ಅವರೇ, ಮಾದೇವಣ್ಣ ಅವರೇ, ರವಿ ಅವರೇ, ಲಿಂಗಪ್ಪ ಅವರೇ, ಸುರೇಶ್ ಗೌಡ್ರೆ, ವೇದಿಕೆ ಮೇಲೆ ಇರ್ತಕ್ಕಂಥ ಸೋಮಣ್ಣ ಅವರೇ, ನರಸಿಂಹಣ್ಣ ಅವರೇ, ಎಲ್ಲ ಮಹಿಳೆಯರ ಹೆಣ್ಮಕ್ಳ ಹೆಸರು ಗೊತ್ತಿಲ್ಲ, ಚೆಲುವೇಗೌಡ್ರೆ, ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಮತ್ತು ಮುಖಂಡರುಗಳೇ, ಸ್ಥಳೀಯ ಜನಪ್ರತಿನಿಧಿಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ಸಭೆ ಇವತ್ತು ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮ. ಇದರ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರು ನಗರದಲ್ಲಿ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರ ಹೆಸರನ್ನು ಹೇಳ್ಕೊಂಡು ಬಂದಂಥ ಈ ಸರ್ಕಾರ ನಿಜವಾಗ್ಲೂ ಕೂಡ ನಾಚಿಕೆಗೆಟ್ಟ ಸರ್ಕಾರ, ಮಾನ ಮರ್ಯಾದೆ ಇಲ್ಲದೆ ಇರತಕ್ಕಂಥ ಸರ್ಕಾರ, ದಲಿತ ವಿರೋಧಿ ಸರ್ಕಾರ, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರ ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥ ಸರ್ಕಾರ. ಈ ಸರ್ಕಾರವನ್ನು ಕೂಡಲೇ ತೊಲಗಬೇಕು ಅಂತೇಳಿ ಇವತ್ತು ಈ ಹೋರಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಹಿಂದಿನ ಸರ್ಕಾರ, ಬಿಜೆಪಿ ಸರ್ಕಾರ, JDS ಸಮ್ಮಿಶ್ರ ಸರ್ಕಾರ, ಕುಮಾರಸ್ವಾಮಿ ಅವರ ಹೆಸರು ಕೂಡ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಕುಮಾರಣ್ಣನು ಕೂಡ ಇಲ್ಲಿ ಸೈಟ್ಗೆ ಅರ್ಜಿ ಹಾಕಿದ್ರು ಅಂತ. ಅರ್ಜಿ ಹಾಕಿರ್ಬೋದು, ಆದರೆ ಸ್ಯಾಂಕ್ಷನ್ ಆಗಿದೆಯಾ, ಕೊಟ್ಟಿದ್ದಾರ, ಡಾಕ್ಯುಮೆಂಟೇ ಕೊಟ್ಟಿಲ್ಲ ಅವರು. ಅದರಲ್ಲಿ ಕುಮಾರಣ್ಣ ಹೆಸರು ಹೇಳಿ ಏನಾದ್ರು ಹೇಳುತ್ತಂದ್ರೆ ನಾನು ಸ್ವಲ್ಪ ಬಚಾವಾಗ್ಬೋದು ಅಂತಕ್ಕಂಥದ್ದು ಈ ಸಿದ್ದರಾಮಯ್ಯನವರ ಒಂದು ತಂತ್ರಗಾರಿಕೆ ಅಷ್ಟೇ. ಇದಕ್ಕೆಲ್ಲ ನಾವು ವಿರುದ್ಧವಾಗಿ ಹೋರಾಟ ಮಾಡಬೇಕಾಗ್ತದೆ. ನಮ್ಮ ನಾಯಕರ ಹೆಸರನ್ನ ಇವತ್ತು ತಂದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇವತ್ತು ಕಡು ಭ್ರಷ್ಟತೆಯನ್ನು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಿಗಳು ಕಾಂಗ್ರೆಸ್ ಸರ್ಕಾರ ಕೂಡಲೇ ಇವತ್ತು ಈ ಸ್ಥಾನದಿಂದ ಕೆಳಗಿಳಿಬೇಕು ಅಂತಕ್ಕಂಥದ್ದು. 46,000 ಕೋಟಿ SCP TSP ಹಣವನ್ನ ಬೇರೆ ಯೋಜನೆಗೆ ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂಥ ಈ ದಲಿತ ವಿರೋಧಿ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದನ್ನ ನಾವು ಇವತ್ತು ಒತ್ತಾಯ ಮಾಡಲಿಕ್ಕೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಪರಿಶಿಷ್ಟ ಪಂಗಡ, ಇವತ್ತು ಯಕ್ಕಡದೇವನಕೋಟೆ ಹೋದ್ರೆ ಪರಿಶಿಷ್ಟ ಪಂಗಡ ಸಮಾಜ, ಈ ನಮ್ಮ ಬಂಡೀಪುರ ಈ ಗ್ರಾಮ ಇಲ್ಲಿಗೆ ಬಂದ್ರೆ ಕಾಡಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು, ಆ ಸಮಾಜಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥ ಊಟ ಬಟ್ಟೆಗಿಲ್ತಾ ಇರ್ತಕ್ಕಂಥ ವಿದ್ಯೆ ಇಲ್ಲಿರ್ತಕ್ಕಂಥ ಅಂತ ಜನರಿಗೆ ಖರ್ಚು ಮಾಡಲಿಕ್ಕೆ ಕೊಟ್ಟರೆ ಮೀಸಲಿಟ್ಟಿದ್ದಂಥ 187 ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಹಣವನ್ನ ಇವತ್ತು ಲಪ್ಟಾಯಿಸಿರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕೆಳಗಡೆ ಇಳಿಸಬೇಕು ಅಂತೇಳಿ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.